ಸಣ್ಣ ಮಗು ಇದ್ದವರ ಮನೆಯಲ್ಲಿ ಮಗುವನ್ನು ಮಲಗಿಸುವುದೇ ಒಂದು ದೊಡ್ಡ ಕೆಲಸವಾಗಿ ಬಿಡುತ್ತೆ. ಮಗು ಆಗಾಗ ಎದ್ದು ಮನೆಯವರನ್ನು ನಿದ್ರೆಯಿಂದ ಎಬ್ಬಿಸುತ್ತದೆ. ಮಗುವನ್ನು ಮಲಗಿಸುವ ಸುಲಭವಾದ ಟಿಪ್ಸನ್ನು ಈ ವಿಡಿಯೋದಲ್ಲಿ ನೋಡೋಣ. ಮಕ್ಕಳು ಸಾಮಾನ್ಯವಾಗಿ ರಾತ್ರಿ ಎದ್ದೇಳ್ತಾ ಇರ್ತಾರೆ. ಕೆಲವೊಂದು ಸಲ ರಾತ್ರಿ ಇಡೀ ಎದ್ದೇ ಇರ್ತಾರೆ. ಇಲ್ಲಾಂದ್ರೆ ಮುಂಜಾನೆ 5 ಗಂಟೆಗೆಲ್ಲ ಎದ್ದು ಆಟ ಆಡಲಿಕ್ಕೆ ಶುರು ಮಾಡ್ತಾರೆ. ಇದು ತಾಯಿಯ ನಿದ್ರೆಗೆ ಮತ್ತು ಆರೋಗ್ಯಕ್ಕೆ ಸ್ವಲ್ಪ ತೊಂದರೆ ಉಂಟು ಮಾಡುತ್ತೆ. ಹಾಗಾಗಿ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡಬೇಕಾದ್ರೆ ನಾವು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಬೇಕಾಗತ್ತೆ. ಏನು ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ. ಮಕ್ಕಳ ಏಜಿಗೆ ತಕ್ಕಂತೆ ಅವರ ನಿದ್ರೆಯ ಸಮಯ ಕೂಡ ಬದಲಾಗ್ತಾ ಹೋಗುತ್ತೆ. ಮಗು ಮೊದಲೆಲ್ಲ ದಿನ ಇಡೀ ನಿದ್ದೆ ಮಾಡುವುದು, ಹಾಗೆ ರಾತ್ರಿ ಸಮಯದಲ್ಲಿ ಒಂದೆರಡು ಸಲ ಎದ್ದು ಮಲ್ಕೊಳ್ಳುವಂಥದ್ದು ಅಂದರೆ ಅದು ಮಕ್ಕಳ ಅಭ್ಯಾಸ ಆಗಿರುತ್ತೆ. ಹಾಗೆ ಮಗು ಬೆಳವಣಿಗೆ ಆಗ್ತಾ ಇದ್ದ ಹಾಗೆ ಹಗಲಿನಲ್ಲಿ ನಿದ್ದೆ ಮಾಡೋದನ್ನು ಕಡಿಮೆ ಮಾಡುವಂಥದ್ದು. ಇನ್ನು ಟಿಪ್ಸ್ ನೋಡೋದಾದರೆ, ಮಕ್ಕಳು ನಿದ್ದೆ ಮಾಡುವಾಗ ಸೈಲೆಂಟ್ ಮತ್ತು ಕತ್ತಲಿನಿಂದ ಕೂಡಿರುವಂತಹ ವಾತಾವರಣ ಇರಬೇಕು. ಜೊತೆಗೆ ಮಲಗುವ ಕೋಣೆಯ ಉಷ್ಣತೆಯು ಹಿತವಾಗಿರಬೇಕು. ಆಗ ಮಕ್ಕಳು ಬಹುಬೇಗ ನಿದ್ರೆ ಮಾಡ್ತಾರೆ. ಮಲಗುವ ಕೋಣೆಯ ಉಷ್ಣತೆಯು ಅತಿಯಾದ ಸೆಕೆ ಅಥವಾ ಚಳಿಯಿಂದ ಇರಬಾರ್ದು. ಮತ್ತು ಸೌಂಡ್ ಕೂಡ ಇರಬಾರ್ದು. ನಿದ್ರೆಗೆ ಡಿಸ್ಟರ್ಬ್ ಆಗುವಂತಹ ಫೋನ್ಗಳನ್ನು ಕೂಡ ನೀವು ದೂರ ಇಡಬೇಕಾಗತ್ತೆ. ಇನ್ನು ಹಗಲಿನ ಸಮಯದಲ್ಲಿ ಮಕ್ಕಳು ಜಾಸ್ತಿ ನಿದ್ರೆ ಮಾಡಿದರೆ ರಾತ್ರಿ ಕೂಡ ನಿದ್ರೆ ಮಾಡದೇ ಇರುವಂಥದ್ದು ಕಾಮನ್. ಹಗಲಲ್ಲಿ ಆದಷ್ಟು ಮಕ್ಕಳನ್ನು ಆಟ ಆಡಿಸಿ ಚೆನ್ನಾಗಿ ಫುಡ್ ಕೊಟ್ಟು ನೋಡಿಕೊಳ್ಳಿ. ಆಗ ಮಕ್ಕಳು ರಾತ್ರಿ ಹೊತ್ತು ಚೆನ್ನಾಗಿ ನಿದ್ರೆ ಮಾಡ್ತಾರೆ. ಹಗಲಿನಲ್ಲಿ ನಿದ್ರೆ ಜಾಸ್ತಿ ಮಾಡಿಸಿದರೆ ರಾತ್ರಿ ನಿದ್ರೆಗೆ ಸ್ವಲ್ಪ ತೊಂದರೆ ಆಗುತ್ತೆ. ಇನ್ನು ಮಗುವನ್ನು ಮಲಗಿಸೋದಕ್ಕಿಂತ ಮುಂಚೆ ಮಸಾಜ್ ಮಾಡಿ. ಈ ಮಸಾಜ್ ಮಾಡೋದ್ರಿಂದ ಮಗುವಿನ ಸ್ಟ್ರೈನ್ ಅನ್ನೋದು ಕಡಿಮೆ ಆಗುತ್ತೆ. ಇನ್ನು ಮಸಾಜ್ ಮಾಡಿ ಸ್ನಾನ ಮಾಡಿಸಿ. ಇದರಿಂದ ನಿಮ್ಮ ಮಗುವಿಗೆ ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಹಾಗಾಗಿ ಇದು ಚೆನ್ನಾಗಿ ಮಲಗೋದಕ್ಕೆ ಹೆಲ್ಪ್ ಆಗುತ್ತೆ. ಆದಷ್ಟು ರಾತ್ರಿ ಬೇಗ ಮಲಗಿಸಲಿಕ್ಕೆ ಟ್ರೈ ಮಾಡಿ. ರಾತ್ರಿ 8ರಿಂದ 9:30 ಒಳಗಡೆ ಆದಷ್ಟು ಮಕ್ಕಳನ್ನು ಬೇಗ ಮಲಗಿಸಬೇಕು. ಹೀಗೆ ಮಾಡೋದ್ರಿಂದ ಮಗು ಬೆಳಿಗ್ಗೆ ಬೇಗ ಎದ್ದೇಳುತ್ತೆ. ಹಾಗೆ ಬೆಳಗ್ಗಿನ ಫ್ರೆಶ್ ಆದಂತಹ ಗಾಳಿ, ಸೂರ್ಯನ ಕಿರಣಗಳು ಮಗುವಿನ ಮೈ ಮೇಲೆ ಬೀಳುತ್ತೆ. ಇನ್ನು ಮಲಗಿಸಬೇಕಾದ್ರೆ ಮಗುವಿನ ಟಮ್ಮಿ ಫುಲ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಮಗುವಿಗೆ ಹಸಿವಾಗಿದ್ರೆ ಕೂಡ ರಾತ್ರಿ ಮಲಗೋದಿಲ್ಲ. ಹಾಗಾಗಿ ಹಾಲನ್ನು ಕೊಟ್ಟು ಮಲಗಿಸೋದು ಒಳ್ಳೆಯದು. ಮಕ್ಕಳ ಹೊಟ್ಟೆ ತುಂಬಿದರೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಹಾಗಾಗಿ ಬ್ರೆಸ್ಟ್ ಫೀಡ್ ಮಾಡಿ ಮಲಗಿಸಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಮಗುವಿಗೆ ನಿದ್ದೆ ಬರ್ತಾ ಇರುವ ಚಿಹ್ನೆಗಳನ್ನು ನೀವು ಗಮನಿಸಬೇಕಾಗತ್ತೆ. ಚಿಹ್ನೆಗಳಂದರೆ ಏನು? ಮಕ್ಕಳಿಗೆ ನಿದ್ದೆ ಬಂದಾಗ ಕಣ್ಣು ಉಜ್ಜುವಂಥದ್ದು, ಅಳುವಂಥದ್ದು, ಆಕಳಿಸುವ ಹಾಗೆ ಮಾಡ್ತಾ ಇರ್ತಾರೆ. ಅಂದರೆ ತುಂಬ ಅಳ್ತಾ ಕೂಡ ಇರ್ತಾರೆ. ಇದನ್ನು ನೀವು ಗಮನದಲ್ಲಿ ಇಟ್ಟುಕೊಂಡು ಅವರನ್ನು ಮಲಗಿಸಬೇಕಾಗತ್ತೆ. ಮಕ್ಕಳು ಡೇ ಟೈಮ್ನಲ್ಲಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾರೋ ಅಷ್ಟೇ ಚೆನ್ನಾಗಿ ನೈಟ್ ಟೈಮ್ ಕೂಡ ಕೆಲವು ಮಕ್ಕಳು ನಿದ್ದೆ ಮಾಡ್ತಾರೆ, ಕೆಲವು ಮಕ್ಕಳು ನಿದ್ದೆ ಮಾಡೋದಿಲ್ಲ. ಆದಷ್ಟು ಮಗು ಮಲಗುವ ಕೋಣೆಯನ್ನು ಕ್ಲೀನಾಗಿ ಇಡಿ, ಅಂದರೆ ಡಸ್ಟ್ ಫ್ರೀ ಆಗಿ ಇಡಿ. ಮಕ್ಕಳು ಗಲೀಜಾಗಿರುವಂತಹ ರೂಮ್ ಅಂದರೆ ನೆಲ ಒರೆಸದೇ ಇರುವಂಥದ್ದು, ಬಲೆಗಳನ್ನು ತೆಗೆಯದೇ ಇರೋದ್ರಿಂದ ಆ ಕೋಣೆಗಳಲ್ಲಿ ಅಂದರೆ ಜಾಸ್ತಿ ಧೂಳು ಹಿಡಿದಿರುತ್ತೆ. ಅದರಿಂದ ಮಕ್ಕಳಿಗೆ ಕಿರಿಕಿರಿ ಆಗುತ್ತೆ. ಇದರಿಂದಾಗಿ ಅವರಿಗೆ ನಿದ್ದೆ ಕೂಡ ಆದಷ್ಟು ಚೆನ್ನಾಗಿ ಬರೋದಿಲ್ಲ. ಆದಷ್ಟು ನೀವು ಮನೆಯನ್ನು ನೀಟ್ ಆ್ಯಂಡ್ ಕ್ಲೀನಾಗಿಡಿ. ಇದರಿಂದ ಮಗು ಚೆನ್ನಾಗಿ ಮಲಗುತ್ತೆ. ಆದಷ್ಟು ಲೂಸ್ ಅಂದರೆ ಫ್ರೀ ಆಗಿರುವಂತಹ ಬಟ್ಟೆಗಳನ್ನು ಮಕ್ಕಳಿಗೆ ಹಾಕಿ. ಇದರಿಂದ ಮಕ್ಕಳಿಗೆ ಕಿರಿಕಿರಿ ಫೀಲ್ ಆಗೋದಿಲ್ಲ. ಆದಷ್ಟು ಸ್ಮೂತ್ ಆಗಿರುವಂತಹ ಬಟ್ಟೆಗಳನ್ನು ಯೂಸ್ ಮಾಡಿ. ಇದರಿಂದ ನಿಮ್ಮ ಮಗು ಆರಾಮವಾಗಿ ಮಲಗುತ್ತೆ. ಮಗು ನಿದ್ರೆಗೆ ಜಾರುವಂತಹ ಟೈಮ್ನಲ್ಲಿ ನೀವು ಮಗುವನ್ನು ಒಂದೇ ಸಮನೆ ದಿಟ್ಟಿಸಿ ನೋಡಬೇಡಿ. ನಾವು ಅವರ ಕಣ್ಣುಗಳನ್ನು ನೋಡಿದರೆ ಅವರಿಗೆ ಅಂದರೆ ನಿದ್ರೆಗೆ ಭಂಗವಾಗುತ್ತೆ. ನಾವು ಅವರನ್ನು ನೋಡ್ತಾ ಇದ್ದರೆ ಅವರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಹಾಗಾಗಿ ನೀವು ಮಗುವಿನತ್ತ ಜಾಸ್ತಿ ನೋಡಲಿಕ್ಕೆ ಹೋಗಬೇಡಿ. ಇನ್ನು ತಾಯಿಯಾದವರಿಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ. ಹಾಗಾಗಿ ಅವರು ನಿದ್ರಿಸುವ ಮೆಥಡ್ ಕೂಡ ಬೇರೆಯಾಗಿರುತ್ತೆ. ಕೆಲವು ಮಕ್ಕಳು ಹಗಲಿಡೀ ನಿದ್ರಿಸಿದರೆ ಇನ್ನು ಕೆಲವು ಮಕ್ಕಳು ರಾತ್ರಿ ಇಡೀ ನಿದ್ದೆ ಮಾಡ್ತಾರೆ. ಹಾಗಾಗಿ ಹುಟ್ಟಿದಾಗಿನಿಂದ ಮಗುವಿನ ನಿದ್ದೆಯ ಪ್ಯಾಟರ್ನನ್ನು ನೀವು ಗಮನದಲ್ಲಿಟ್ಟುಕೊಂಡು ಅದರಂತೆ ನೀವು ಮಗುವಿನ ದಿನಚರಿಯನ್ನು ನೀವು ಸೆಟ್ ಮಾಡಬೇಕಾಗತ್ತೆ. ಹಾಗಾಗಿ ಮಕ್ಕಳು ಚೆನ್ನಾಗಿ ರಾತ್ರಿ ನಿದ್ದೆ ಮಾಡ್ತಾರೆ. ಸೊ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.